ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 292ನೇ ಪದ್ಯ. ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ, ತಿದ್ದಿಕೆಗೂ ಒಂದು ಮಿತಿಯುಂಟು ಮರೆಯದಿರು. ಉದ್ದ ಬೆರಳಿನಿತು ಬೆಳದೀಯೆ ಸಾಮೆಂದೆ, ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಇಲ್ಲಿ ಡಿ ವಿ ಜಿಯವರು ಅವರ ಪ್ರತಿಯೊಂದು ಕಗ್ಗದಲ್ಲೂ ದೇವರ ಬಗ್ಗೆ, ಆ ದೈವದ ಒಂದು ವಿಶೇಷತೆ ಅಥವಾ ಮನುಷ್ಯನ ಸ್ವಭಾವ, ಇದರ ಬಗ್ಗೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದರೆ, ಅದು ನಮಗೆ ಪ್ರತಿನಿತ್ಯ ಕೆಲಸಕ್ಕೆ ಬರೋದು. ನಮ್ಮ ಒಂದು ಬದುಕಿನ ಪಾಠಗಳು ಏನಂತ ಹೇಳ್ತೀವಲ್ಲ, ನಾವು ಎಜುಕೇಷನ್ನು ಅದು ಬೇರೆ ವಿಷಯ, ಅದು ದಟ್ ಈಸ್ ಟು ಅರ್ನ್ ಮನಿ. ಬಟ್ ಜೀವನದಲ್ಲಿ ನಾವು ಯಾವ ತರಹ ಇರಬೇಕು ಅನ್ನೋ ಒಂದು ಪಾಠ ಕಗ್ಗದಲ್ಲಿ ಎಷ್ಟು ಚೆನ್ನಾಗಿ ಸಿಗತ್ತೆ ಅಂತಂದರೆ, ಅವರಿಲ್ಲಿ ಹೇಳ್ತಾ ಇದ್ದಾರೆ, ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ. ಮನುಷ್ಯನ ಸ್ವಭಾವ ಯಾವ ಥರ, ಜಗವನ್ನು ನಾನು ತಿದ್ದಕ್ಕೆ ಹೋಗ್ತೀನಿ ಫಸ್ಟು. ಅಂದರೆ ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಹೆಂಗೆಂಗೋ ಆಗ್ತಾಯಿದೆ, ಎಷ್ಟು ಲೋಪದೋಷಗಳಿದೆ ಜಗತ್ತಲ್ಲಿ ಅಂತ ಅದನ್ನು ನಾವು ನೋಡೋಕ್ಕೆ ಹೋಗ್ತೀವೋ ಹೊರತು, ನನ್ನಲ್ಲಿ ಏನು ಲೋಪದೋಷಗಳಿದೆ ಅದನ್ನು ನೋಡೋಕ್ಕೆ ಹೋಗಲ್ವಂತೆ. ನಿಜ ಅನಿಸುತ್ತೆ ಅಲ್ವಾ? ನಾವು ಮಾಡೋದು ಅದೇ ಅಲ್ವಾ? ನಮ್ಮ ಲೋಪದೋಷಗಳು, ನಮ್ಮ ತಪ್ಪುಗಳು ನಮ್ಮ ಕಣ್ಣಿಗೆ ಬೀಳಲ್ಲ. ಆದರೆ ಜಗತ್ತಲ್ಲಿ ಏನು ಆಗ್ತಾ ಇದೆ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಚೇಂಜ್ ಆಗಬೇಕು, ಇದು ಚೇಂಜ್ ಆಗಬೇಕು ಅಂತಿರ್ತೀವೋ ಹೊರತು, ನನ್ನಲ್ಲಿ ಇದು ಸರಿಗಿಲ್ಲ, ನಾನು ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಕಮ್ಮಿ ನಮಗೆ ಅದರ ಅರಿವು ಉಂಟಾಗೋದು. ಮುಂದೆ ಹೇಳ್ತಾರೆ, ತಿದ್ದಿಕೆಗೂ ಒಂದು ಮಿತಿಯುಂಟು ಮರೆಯದಿರು. ಅಂದರೆ ಏನು ಒಂದು ಚೇಂಜ್ ಮನುಷ್ಯ ಮಾಡೋಕ್ಕೆ ಹೋಗ್ತಾನೋ ಅದಕ್ಕೂ ಒಂದು ಇತಿಮಿತಿಗಳು ಉಂಟು ನಮ್ಮಲ್ಲಿ. ಅಂದರೆ ಇಲ್ಲಿ ದೈವಕ್ಕೆ ಹೋಲಿಸಿ ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಒಂದು ಲಿಮಿಟೇಷನ್ಸ್ಗಳಿದೆ. ದೇವರ ಒಂದು ಹೇಗೆ ತ್ರಿವಿಕ್ರಮನ ವೇಷದಲ್ಲಿ ವಿಷ್ಣುವು ಆ 3 ಹೆಜ್ಜೆನಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತಗೊಂಬಿಟ್ನಲ್ಲ ಬಲಿಚಕ್ರವರ್ತಿಯಿಂದ, ಆ ಥರ ಆ ಶಕ್ತಿ ಮನುಷ್ಯನಿಗೆ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಒತ್ತಿ ಹೇಳ್ತಾರೆ. ಅಂದರೆ ತೃಣಮಪಿ ನ ಚಲತೆ ತೇನ ವಿನ ಅಂತ ಏನು ಹೇಳ್ತೀವಲ್ಲ, ಒಂದು ಹುಲ್ಲು ಕಡ್ಡಿನೂ ಆ ದೈವದ ಒಂದು ಅನುಗ್ರಹವಿಲ್ಲದೆ ಅಲ್ಲಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಮನುಷ್ಯ ನಿನಗೆ ಇತಿಮಿತಿಗಳುಂಟು ಅಂತ ಹೇಳ್ತಾರೆ. ಮತ್ತು ಮುಂದೆ ಹೇಳ್ತಾರೆ, ಉದ್ದ ಬೆರಳಿನಿತು ಬೆಳದೀಯೆ ಸಾಮೆಂದೆ. ಅಂದರೆ ನೀನು ಜಿಮ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿ ನೀನು ವ್ಯಾಯಾಮಗಳನ್ನ ಮಾಡಿ ಒಂದು ಬೆರಳಿನಷ್ಟು ಉದ್ದ ನೀನು ಬೆಳಿಬೋದು. ಯಾಕೆ ಹಂಗೆ ಹೇಳ್ತಾರೆ ಬೆರಳಷ್ಟು ಉದ್ದ ಬೆಳಿಬೋದು ಅಂತ, ಆ ವಾಮನ ವೇಷಧಾರಿಯಾದ ವಿಷ್ಣು ಹೇಗೆ ತ್ರಿವಿಕ್ರಮನ ಅವತಾರವನ್ನು ಹೊಂದಿದ್ನಲ್ಲ, ಆ ಥರ ನಿನ್ನಿಂದ ಸಾಧ್ಯವ ಮನುಜ ಬೆಳೆಯೋಕ್ಕೆ. ಅಂದರೆ ಹೇಳ್ತಾರೆ, ಸ್ಪರ್ಧಿಯೇ ತ್ರಿವಿಕ್ರಮಗೆ. ಆ ತ್ರಿವಿಕ್ರಮನಿಗೆ ನೀನು ಕಾಂಪೀಟ್ ಮಾಡೋಕ್ಕಾಗತ್ತಾ? ಅವನ ಜೊತೆ ನೀನು ಕಾಂಪಿಟೇಷನ್ನಲ್ಲಿ ಇಳಿಯೋಕ್ಕೆ ಸಾಧ್ಯವ ಅಂತ ಹೇಳ್ತಾರೆ. ತ್ರಿವಿಕ್ರಮ ಅಂದರೆ ವಿಷ್ಣು ವಾಮನ ಅವತಾರದಲ್ಲಿ ಹೇಗೆ ಆ ಬಲಿಚಕ್ರವರ್ತಿಯನ್ನು 3 ಹೆಜ್ಜೆಗಳಲ್ಲಿ ಪೂರ್ತಿ ಅವನ್ನೆಲ್ಲ ಅವನಿಂದ ತಗೊಂಡ್ಬಿಟ್ನಲ್ಲ, ಆ ವಿಷ್ಣುವಿಗೆ ನೀನು ಸ್ಪರ್ಧಿಯಾಗಕ್ಕೆ ಸಾಧ್ಯವ ಮನುಜ ಅಂತ ಹೇಳ್ತಾರೆ. ಎಷ್ಟು ನಿಜವಾದ ಮಾತುಗಳು ಇದೆಲ್ಲ. ಅವರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಇದೆಲ್ಲ ನಮ್ಮಗಳಿಗೂ ಅನುಭವಗಳಾಗ್ತವೆ. ಜೀವನ ಒಂದು ಅನುಭವದ ಪಾಠಶಾಲೆ ಅಂತ ಏನು ಹೇಳ್ತೀವಿ ಅಲ್ವಾ? ಎಕ್ಸ್ಪೀರಿಯನ್ಸಸ್, ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಏನೇ ಒಂದಾದರೂ ಅದು ಒಂದು ಅನುಭವ. ಆದ್ದರಿಂದ ಈ ಅವರ ಅನುಭವದ ಮಾತುಗಳನ್ನು ಡಿ ವಿ ಜಿ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಆ ಒಂದು ಫೀಲಿಂಗ್ ಬರುತ್ತೆ ಇದನ್ನೆಲ್ಲ ಓದ್ತಾ ಇದ್ದರೆ. ಅವರು ಏನು ಹೇಳಿದ್ದಾರೆ ಈ ಪದ್ಯದಲ್ಲಿ, ನೀನು ಜಗತ್ತನ್ನು ತಿದ್ದಕ್ಕೆ ಮುಂಚೆ ನಿನ್ನನ್ನು ನೀನು ತಿದ್ದುಕೋ, ಹಾಗೆ ನಿನ್ನ ಒಂದು ಆ ಚೇಂಜ್ ಮಾಡೋ ಒಂದು ಪ್ರೋಸೆಸ್ಸಲ್ಲಿ ನಿನಗೆ ಇತಿಮಿತಿಗಳು ಉಂಟು, ಆದರೆ ನೀನು ದೈವಕ್ಕೆ ಸಮಾನನಲ್ಲ ಮನುಜ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನೀನು ಬೆಳೆದ್ರೂ ಎಷ್ಟು ಉದ್ದ ಬೆಳಿಬೋದು, ಒಂದು ಬೆರಳಿನಂಚು ಉದ್ದ ಬೆಳಿಬೋದೋ ಹೊರತು ಆ ತ್ರಿವಿಕ್ರಮನ ಥರ
ಬೆಳೆಯಲಿಕ್ಕೆ, ಅಂದರೆ ದೇವರಿಗೆ ಸಮಾನನಲ್ಲ ನೀನು. ಅವರು ನಮ್ಮ ಇತಿಮಿತಿಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟು